ಡೌಟ್ಗೆ ಇಲ್ಲಿ ಅವನದ್ದೇನಾದ್ರೂ ತಪ್ಪಿದ್ಯಾ? ನದಿಲಿ ಸಿಕ್ಕ ಮಗುವನ್ನ ಸಾಕಿ ಸಲುಹಿದ್ದು ಈ ದಂಪತಿಗಳ ತಪ್ಪ? ಸೂರ್ಯದೇವನ ಕವಚವನ್ನೇ ಹೊತ್ತಿದ್ದ ಈ ಮಗು ದೇವಾಂಶವೇ ಇರಬೇಕು ಅಂತ ಯಾರಿಗೂ ಅನುಮಾನ ಬರಲೇ ಇಲ್ವಾ? ಗುರುದೇವ ಮಹೇಶ್ವರ ಅನ್ನೋ ಮಾತನ್ನ ಪಾಲಿಸ್ತಾ ಗುರುಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಎಲ್ಲ ನೋವನ್ನ ನುಂಗಿದ್ದು ಅವನ ತಪ್ಪ? ಅವತ್ತಿನ ಕಾಲಕ್ಕೆ ಕುಲ ನೋಡಿ ವಿದ್ಯೆ ಕೊಟ್ರೆ ಇವತ್ತಿನ ಕಾಲಕ್ಕೆ ದುಡ್ಡನ್ನು ನೋಡಿ ವಿದ್ಯೆ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ಭೀಷ್ಮಾಚಾರ್ಯರ ಬಗ್ಗೆ ಮಾತಾಡಿದ್ದೆ. ಆಗ ಪ್ರೇಕ್ಷಕರಲ್ಲಿ ಒಬ್ರು ಕರ್ಣನ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದ್ರು. ಹಾಗಾಗಿ ಟುಡೇಸ್ ವಿಡಿಯೋ ಈಸ್ ಅಬೌಟ್ ದಾನವೀರ, ಅಂಗರಾಜ, ರಾಧೇಯ, ಸೂರ್ಯಪುತ್ರ, ಸೂತಪುತ್ರ, ವಿಜಯಾಧರಿ, ಕರ್ಣನ ಬಗ್ಗೆ. ಸ್ನೇಹಿತರೆ, ನಿಮ್ಗೆಲ್ಲ ಕರ್ಣನ ಬಗ್ಗೆ ಗೊತ್ತೇ ಇದೆ. ಹಾಗಾಗಿ ಜಸ್ಟ್ ಒಂದು ಎಳೆಯಾಗಿ ಕರ್ಣನ ಹುಟ್ಟಿನ ಬಗ್ಗೆ ತಿಳಿಸ್ಬಿಡ್ತೀನಿ. ದೂರ್ವಾಸ ಮುನಿಗಳ ಸೇವೆ ಮಾಡಿದ ಕುಂತಿಗೆ ವರ ಸಿಕ್ಕಿರುತ್ತೆ. ಅದು 5 ವರಗಳು. ಅಂಡ್ ಅದು ಸಂತಾನ ಭಾಗ್ಯಕ್ಕಾಗಿ. ಆಗ ಅವಳಿಗೆ ಇನ್ನೂ ಹದಿಹರಿಯ ಅಷ್ಟು ಪ್ರೌಢಿಮೆ ಇರ್ಲಿಲ್ವೋ ಅಥವಾ ಮುನಿಗಳ ಮೇಲಿನ ಅನುಮಾನವೋ ಅಥವಾ ಕೆಟ್ಟ ಕುತೂಹಲವೋ ಅನ್ನೋ ಹಾಗೆ ಆ ವರದ ಪರೀಕ್ಷೆ ಮಾಡೋಕ್ಕೋಸ್ಕರ ಸೂರ್ಯದೇವನನ್ನ ಕುರಿತು ಪ್ರಾರ್ಥಿಸಿದಾಗ ಸೂರ್ಯದೇವ ಪ್ರತ್ಯಕ್ಷನಾಗಿ ಥಟ್ ಅಂತ ಒಂದು ಮಗುನ ಕರುಣಿಸ್ತಾನೆ. ಅವನೇ ನಮ್ಮ ವೀರ, ಶೂರ, ಮಹಾರಥಿ ಕರ್ಣ. ಆದ್ರೆ ಮದುವೆಗೂ ಮುನ್ನ ತಾಯಿ ಪಟ್ಟ ಹೇಗೆ ಸಾಧ್ಯ? ಅದಕ್ಕೆ ಆ ಮಗುನ ಗಂಗೆಯಲ್ಲಿ ತೇಲಿ ಬಿಟ್ಬಿಡ್ತಾಳೆ ಆ ತಾಯಿ ಕುಂತಿ. ಮುಂದೆ ಆ ಮಗು ನೀರಿನಲ್ಲಿ ತೇಲಿ ಹೋಗಿ ಸೇರೋದು ರಥದ ಸಾರಥಿ ಸೂತ ಜಾತಿಯವನಾದ ಅತಿರಥನ ಕೈಗೆ. ಸಂತಾನ ಭಾಗ್ಯವಿಲ್ಲದ ಅಧಿರಥ ಮತ್ತು ರಾಧೆ ಈ ದಂಪತಿಗಳು ಕರ್ಣನನ್ನ ಅವರ ಮಗನನ್ನಾಗಿ ಸ್ವೀಕರಿಸಿ ಸಾಕ್ತಾರೆ, ಸಲಹುತ್ತಾರೆ. ಸೂರ್ಯನ ಅಂಶ ಅಂದ ಮೇಲೆ ಕರ್ಣ ಹೇಗೆ ತಾನೇ ಮಂದಮತಿಯಾಗಿರಲು ಸಾಧ್ಯ? ಅವನ ಚುರುಕುತನ, ಅವನ ಆಸಕ್ತಿಗಳು ಅವನನ್ನ ವಿದ್ಯೆ, ಶಸ್ತ್ರವಿದ್ಯೆ ಎಲ್ಲವನ್ನೂ ಕಲಿಯೋಕೆ ಪ್ರೇರೇಪಿಸುತ್ತೆ. ಆದ್ರೆ ಅವಾಗಿನ ರೂಲ್ಸ್ ಹೇಗಿತ್ತು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಹೀಗೆ ಜಾತಿಗನುಗುಣವಾಗಿ ವಿದ್ಯಾಭ್ಯಾಸ ಕಲಿಸ್ತಾ ಇದ್ರು. ವಿದ್ಯೆ ಕಲಿಯೋದು ಕಷ್ಟ ಅಂತ ಕರ್ಣನಿಗೆ ಗೊತ್ತಿತ್ತು. ಹಾಗಾಗಿ ನಾನೊಬ್ಬ ಬ್ರಾಹ್ಮಣ ಅಂತ ಹೇಳಿಕೊಂಡು ಪರಶುರಾಮರ ಹತ್ರ ವಿದ್ಯೆ ಕಲಿಯೋಕೆ ಮುಂದಾಗ್ತಾನೆ. ಒಂದಿನ ಪರಶುರಾಮರು ಕರ್ಣನ ತೊಡೆ ಮೇಲೆ ಮಲಗಿ ವಿಶ್ರಮಿಸ್ತಾ ಇರ್ತಾರೆ. ಆಗ ಒಂದು ದುಂಬಿ ಕರ್ಣನ ತೊಡೆಯನ್ನ ಕೊರೆಯೋಕೆ ಶುರು ಮಾಡುತ್ತೆ. ನೋವಿದ್ರೂ ಅಲುಗಾಡದೆ ಗುರುಗಳ ನಿದ್ರೆಗೆ ಎಲ್ಲಿ ಭಂಗವಾಗಿ ಬಿಡುತ್ತೋ ಅಂತ ಯೋಚಿಸ್ತಾ ರಕ್ತ ಸುರಿತಾ ಇದ್ರು ಕೂಡ ಹಾಗೆ ಅಲುಗಾಡದೆ ಕೂತಿರ್ತಾನೆ ಈ ಕರ್ಣ. ಎಚ್ಚರಗೊಂಡ ಪರಶುರಾಮರು ರಕ್ತದ ಚಾಪೆಯ ಮೇಲೆ ಕುಳಿತಿದ್ದ ಈ ಕರ್ಣನನ್ನ ನೋಡಿ, ಅದು ಹೇಗೆ ತಾನೇ ನೀನು ಇಷ್ಟು ನೋವು ಸಹಿಸಬಲ್ಲೆ? ಕ್ಷತ್ರಿಯರಿಗೆ ಮಾತ್ರ ಇಷ್ಟು ನೋವು ಸಹಿಸೋಕೆ ಸಾಧ್ಯ, ನೀನು ಬ್ರಾಹ್ಮಣನಾಗಿರಲು ಸಾಧ್ಯವೇ ಇಲ್ಲ ಅಂತ ಕೋಪ ಮಾಡಿಕೊಂಡು, ನಾನು ನಿನಗೆ ಕಲಿಸಿರೋ ವಿದ್ಯೆ ಎಲ್ಲವೂ ಅವಶ್ಯಕತೆ ಇದ್ದಾಗ ಮರೆತು ಹೋಗ್ಲಿ ಅಂತ ಶಾಪ ಕೊಟ್ಟು ಬಿಡ್ತಾರೆ. ಮಹಾನ್ ಬಿಲ್ವಿದ್ಯಾ ಪ್ರವೀಣ ಯಾರು ಅನ್ನೋ ಸ್ಪರ್ಧೆಯೊಂದಿದ್ದಾಗ ಅಲ್ಲಿ ಕರ್ಣ ಪಾಲ್ಗೊಳ್ಳಕ್ಕೆ ಅವಕಾಶನೇ ಸಿಗಲ್ಲ. ಕಾರಣ ಅವನು ಸೂತಪುತ್ರ ಅನ್ನೋದು. ಇನ್ನೂ ಹೇಳಬೇಕು ಅಂದ್ರೆ ತಂದೆ ತಾಯಿ ಯಾರು ಅಂತಾನೆ ತಿಳಿಯದ ಅನಾಥ. ಅಬ್ಬಬ್ಬಾ, ಎಷ್ಟೆಲ್ಲ ಅವಮಾನಗಳು ಅಲ್ವಾ? ಕ್ಷತ್ರಿಯ ಕುಲದವರಿಗೆ ಮಾತ್ರ ಆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಕ್ಕೆ ಅರ್ಹತೆ ಇರೋದು ಅನ್ನೋ ರೂಲ್ಸ್ಗಳು ಬೇರೆ. ಅವಮಾನದಲ್ಲಿ ಕುದಿತಾ ಇದ್ದ ಕರ್ಣನ ನೋವಿನ ಹಿಂದೆ ಇದ್ದ ಆ ವೀರತ್ವವನ್ನ ಗುರುತಿಸಿದ್ದು ದುರ್ಯೋಧನ ಮಾತ್ರ. ನೀವೆಲ್ಲರೂ ಕುಲ ಹುಟ್ಟು ಅಂತ ಮಾತಾಡ್ತಿದಿರಲ್ಲ, ನಾವೆಲ್ಲರೂ ಹುಟ್ಟಿರೋದು ಹೇಗೆ ಅಂತ ನಿಜವಾದ ಮಾನವೀಯತೆನ ಅವತ್ತು ಮೆರೆಯೋದು ದುರ್ಯೋಧನ ಮಾತ್ರ. ಆ ಕ್ಷಣಕ್ಕೆ ಅರ್ಜುನನ ಮೇಲೆ ಕೋಪಗೊಂಡ ಕರ್ಣನನ್ನ ತನ್ನ ಪಕ್ಷಕ್ಕೆ ಸೇರಿಸಿಕೊಂಡರೆ ತನ್ನ ಬಲ ಹೆಚ್ಚಾಗುತ್ತೆ ಅನ್ನೋ ಸ್ವಾರ್ಥಕ್ಕೆ ದುರ್ಯೋಧನ ಕರ್ಣನನ್ನ ಅಂಗರಾಜ ಅಂತ ಮಾಡಿದ್ರು ಕೊನೆಯವರೆಗೂ ಅವರಿಬ್ಬರಲ್ಲಿ ಉಳಿಯೋ ಆ ಸ್ನೇಹ ಮಾತ್ರ ನಿಜವಾದದ್ದು. ಇನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಮಕ್ಕಳ ಪ್ರಾಣ ಉಳಿಸಲು ಕೇಳಿಕೊಂಡ ಕುಂತಿಯ ಮಾತಿಗೂ ಕಟ್ಟುಬಿದ್ದ ಈ ಕರ್ಣ ಅವಳಿಗೂ ಮಾತು ಕೊಡ್ತಾನೆ, ಅರ್ಜುನನನ್ನ ಹೊರತುಪಡಿಸಿ ಮತ್ತೆ ಯಾವ ಪಾಂಡವರನ್ನು ನಾನು ಕೊಲ್ಲೋದಿಲ್ಲ ಅಂತ. ಇದೇ ಕುರುಕ್ಷೇತ್ರದ ಸಂದರ್ಭದಲ್ಲಿ ಇಂದ್ರಪುತ್ರನಾದ ಅರ್ಜುನನನ್ನ ಕಾಪಾಡಿಕೊಳ್ಳೋಕೆ ಸಾಕ್ಷಾತ್ ಇಂದ್ರದೇವನೇ ಕರ್ಣನ ಬಳಿ ಹೋಗಿ ಹುಟ್ಟಿನಿಂದ ಅವನ ಮೈಗೆ ಅಂಟಿದ್ದ ಆ ಕವಚ ಕುಂಡಲಿಗಳನ್ನ ಕಿತ್ತುಕೊಡುವಂತೆ ಬ್ರಾಹ್ಮಣ ವೇಷಧಾರಿಯಾಗಿ ಭಿಕ್ಷೆಯ ರೂಪದಲ್ಲಿ ಇವುಗಳನ್ನ ಬೇಡ್ತಾನೆ. ಕೇಳಿದ ಮೇಲೆ ಕೊಡೋದಕ್ಕೆ ಕರ್ಣ ಅಂತೂ ಯಾವತ್ತೂ ಹಿಂಜರಿಯೋದಿಲ್ಲ, ಅದೇ ಅವನ ಗುಣ. ಹಾಗಾಗಿ ಯೋಚಿಸದೆ ತಕ್ಷಣ ತನ್ನ ಕವಚ ಕುಂಡಲಿಗಳನ್ನ
ಕಿತ್ತು ದಾನದ ರೂಪದಲ್ಲಿ ಇಂದ್ರನಿಗೆ ಕೊಟ್ಟು ಬಿಡ್ತಾನೆ. ಗೆಳೆಯರೇ, ಇವಿಷ್ಟು ಕರ್ಣನ ಬಗ್ಗೆ ಒಂದು ಪಕ್ಷಿ ನೋಟ ಆದ್ರೆ, ಅವನ ಬಗ್ಗೆ ಆಳವಾಗಿ ಚಿಂತನೆ ಮಾಡೋದಾದ್ರೆ ಮೊದಲಿಗೆ ಅವನ ಹುಟ್ಟಿಗೆ ಇಲ್ಲಿ ಅವನದೇನಾದ್ರೂ ತಪ್ಪಿದ್ಯಾ? ಪಾಪ, ಇಲ್ಲಿ ತಪ್ಪು ಮಾಡಿದ್ದು ಯಾರು, ಆದ್ರೆ ಜೀವನ ಪರ್ಯಂತ ಶಿಕ್ಷೆ ಅನುಭವಿಸಿದ್ದು ಮತ್ಯಾರು? ಇನ್ನು ಎರಡನೇದಾಗಿ, ಯಾರಾದ್ರೂ ರಾಜಕುಲದವರು, ಕ್ಷತ್ರಿಯ ಕುಲದವರೇ ಅವನನ್ನ ಸಾಕಿದ್ರೆ ಇಷ್ಟು ಅವಮಾನಗಳನ್ನ ಅವನು ಅನುಭವಿಸ್ಬೇಕಾಗಿತ್ತ? ಇಲ್ಲ ಅಲ್ವಾ? ಆದ್ರೆ ಆ ಔದಾರ್ಯನ ಯಾರು ತೋರಿಸ್ಲಿಲ್ವೇ? ಹಿಂದೆ ಮುಂದೆ ಯೋಚಿಸದೆ ಆ ಮಗುವನ್ನ ರಕ್ಷಿಸಿದ್ದು ಆ ಸೂತ ಕುಲದವರು. ಅವರ ಮನೆಯಲ್ಲಿ ಬೆಳೆದ ಕರ್ಣನದ್ದು ತಪ್ಪ, ಅಥವಾ ಆ ಮಗುವನ್ನ ಸಾಕಿ ಸಲಹಿದ ಆ ದಂಪತಿಗಳದ್ದು ತಪ್ಪ? ಸಹಾಯನೂ ಮಾಡದೆ ಅವನ ಇರುವಿಕೆಯನ್ನು ಸಹಿಸದೆ ಹಿಂಸಿಸಿದವ್ರದ್ದು ತಪ್ಪ? ಅವನ ನಿಜವಾದ ಕುಲ ಯಾವುದು ಅಂತ ಗೊತ್ತಿಲ್ಲದೆ ಇದ್ರೂ ಅವನನ್ನ ಕುಲದ ಹೆಸರಿಡ್ಕೊಂಡು ಹೀಯಾಳಿಸಿದವ್ರದ್ದು ತಪ್ಪ? ಇನ್ನು ಮೂರನೇದಾಗಿ, ಸಾಮಾನ್ಯರಿಗಿಂತ ಭಿನ್ನವಾಗಿರುವ ಈ ಮಗು ದೇವಾಂಶವೇ ಇರಬೇಕು ಅಂತ ಯಾರಿಗೂ ತೋಚ್ಲೇ ಇಲ್ವಾ? ಅವನ ಆ ತೇಜಸ್ಸು, ಆ ವರ್ಚಸ್ಸು, ಆ ಸಾಮರ್ಥ್ಯ ಇವ್ಯಾವು ಯಾರಿಗೂ ಮುಖ್ಯ ಆಗ್ಲೇ ಇಲ್ವಾ? ಇನ್ನು ನಾಲ್ಕನೇದಾಗಿ, ಗುರುದೇವ ಮಹೇಶ್ವರ ಅನ್ನೋ ಮಾತನ್ನ ಪಾಲಿಸ್ತಾ ಗುರುಗಳಿಗೆ ತೊಂದರೆ ಆಗ್ಬಾರ್ದು ಅಂತ ತನಗಾಗ್ತಾ ಇರೋ ನೋವನ್ನು ಕೂಡ ಸಹಿಸಿಕೊಂಡು ಆ ರಕ್ತದ ಮಡುವಿನಲ್ಲಿ ಕುತ್ಕೊಂಡು ಕೂಡ ಗುರುಗಳ ರಕ್ಷಣೆಯನ್ನ ಮಾಡಿದ್ದು ಆ ಶಿಷ್ಯನ ತಪ್ಪ? ಅದಕ್ಕೆ ಆ ಶಾಪ ಸೂಕ್ತನ? ಸುಳ್ಳು ಹೇಳಿದ್ದು ನಿಜ, ಆದ್ರೆ ಕುಲ ನೋಡಿ ವಿದ್ಯೆ ಕಲಿಸೋ ಆ ವ್ಯವಸ್ಥೆನೇ ಅಲ್ವಾ ಇದಕ್ಕೆಲ್ಲ ಕಾರಣ ಆಗಿದ್ದು. ಇನ್ನು ಐದನೇದಾಗಿ, ಸ್ಪರ್ಧೆ ಅಂದ ಮೇಲೆ ಎಲ್ಲರೂ ಭಾಗವಹಿಸ್ಬೇಕು, ಆಮೇಲೆ ಅದರ ಫಲಿತಾಂಶದ ಮಾತು. ಅದು ಬಿಟ್ಟು ಆಳೂರಲ್ಲಿ ಉಳಿದವನೇ ಗೌಡ ಅನ್ನೋ ಹಾಗೆ ಕುಲದ ಹೆಸರಲ್ಲಿ, ವಿದ್ಯಾಭ್ಯಾಸದ ಹೆಸರಲ್ಲಿ, ಮತ್ತೊಂದು ಹೆಸರಲ್ಲಿ ಎಲ್ಲರನ್ನೂ ಸ್ಪರ್ಧೆಯಿಂದ ಹೊರತುಪಡಿಸಿ ಉಳಿದವನೇ ಪರಾಕ್ರಮಿ ಅಂದ್ರೆ ಎಷ್ಟು ಸರಿ ಹೇಳಿ? ಇವತ್ತಿನ ಜಗತ್ತಿನಲ್ಲೂ ಕೂಡ ದುಡ್ಡಿದ್ರೆ ವಿದ್ಯೆ, ಆ ವಿದ್ಯೆ ಇದ್ರೆ ಕ್ವಾಲಿಫಿಕೇಶನ್, ಆ ಕ್ವಾಲಿಫಿಕೇಶನ್ ಇದ್ರೆ ಜಾಬ್, ಅಂಡ್ ಆ ಜಾಬ್ ಇದ್ರೆ ಮುಂದಿನ ಫ್ಯೂಚರ್. ಇವೆಲ್ಲ ಯೋಚನೆ ಮಾಡಿ ರೂಟ್ ಕಾಸ್ ಏನು ಅಂತ. ಬೇಸಿಕ್ ವಿದ್ಯೆನೇ ಅಲ್ವಾ? ಆ ವಿದ್ಯೆ ಕೊಡೋದಕ್ಕೆ ಇವರು ಇಲ್ದೇ ಇರೋ ರೂಲ್ಸು, ರೆಗ್ಯುಲೇಷನ್ಸು ಅಂಡ್ ಆ ಲಕ್ಷಗಟ್ಲೆ ಫೀಸು ಇವೆಲ್ಲಾನು ಮಾಡ್ತಾ ಹೋದ್ರೆ ಬಡವರಿಗೆ, ಸಾಮಾನ್ಯರಿಗೆ ವಿದ್ಯೆ ಕಲಿಯೋ ಅವಕಾಶ ಎಲ್ಲಿ ತನಕ ಸಿಗುತ್ತೆ? ಬೇಸಿಕ್ ವಿದ್ಯೆನೇ ಕೊಡ್ದಲೆ ಭವಿಷ್ಯ ಕಟ್ಟೋ ದೊಡ್ಡ ದೊಡ್ಡ ಮಾತನ್ನ ಬೇರೆ ಆಡ್ತಾರೆ. ಗೆಳೆಯರೆ, ಕೊನೆಯದಾಗಿ, ಕರ್ಣ ಏನು ತಪ್ಪು ಮಾಡಿಲ್ಲ, ಪಾಪ ಅನ್ನೋದು ಎಷ್ಟು ಸತ್ಯವೋ ಅವನಿಂದಾನೂ ತಪ್ಪಾಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅತಿಯಾದ ವಿನಯ, ತ್ಯಾಗ, ಮೌನ, ಕೋಪ ಎಲ್ಲವೂ ನಮಗೆ ಮುಳುವಾಗುತ್ತೆ ಅನ್ನೋದಕ್ಕೆ ಕರ್ಣನೇ ಒಂದು ದೊಡ್ಡ ಉದಾಹರಣೆ. ಸರಿಯಾದ ಸಮಯಕ್ಕೆ ಕೋಪ, ಸರಿಯಾದ ಸಮಯಕ್ಕೆ ತಿರಸ್ಕಾರ, ಸರಿಯಾದ ಸಮಯಕ್ಕೆ ಮೌನ ಇದ್ದಿದ್ದರೆ ಅವನು ಇಷ್ಟೆಲ್ಲ ಅನ್ಯಾಯಗಳನ್ನ ಅನುಭವಿಸ್ಬೇಕಾಗಿರ್ಲಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮಹಾಭಾರತ ಒಂದು ಅದ್ಭುತ, ನಾನಂತೂ ಅದರ ದೊಡ್ಡ ಅಭಿಮಾನಿ. ಇಲ್ಲಿನ ವಿಚಾರಗಳ ಬಗ್ಗೆ ತಪ್ಪು ಅಥವಾ ಸರಿ ಅಂತ ಮಾತಾಡೋಷ್ಟು ಅರ್ಹತೆ, ಯೋಗ್ಯತೆ ಖಂಡಿತವಾಗ್ಲೂ ನನಗಿಲ್ಲ. ಆದ್ರೆ ತರ್ಕ ಮಾಡೋದ್ರಲ್ಲಿ, ನಮ್ಮ ಅಭಿಪ್ರಾಯನ ಹೇಳೋದ್ರಲ್ಲಿ ತಪ್ಪಿಲ್ಲ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಣ್ಣ ಪ್ರಯತ್ನ. ಇದ್ದರೆ ಕ್ಷಮಿಸಿ. ನಿಮಗೇನನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದೇ ತರ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.